ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿ ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯ ವ್ಯಾಪ್ತಿಯ ರೈತರ ಸಮಸ್ಯೆಗಳು ಹಾಗೂ ಪರಿಹಾರಗಳು ಮತ್ತು ಗೊಬ್ಬರದ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಎಚ್.ಡಿ. ಕೋಳೇಕರ್ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಒಂದು ರೀತಿ ಪ್ರಸ್ತುತ ಒಂದು ರೀತಿ ಕೃಷಿ ಇಲಾಖೆಯ ಪರಿಸ್ಥಿತಿಗಳು ಮತ್ತು ರೈತರುಗಳ ಸಮಸ್ಯೆಗಳು ಮತ್ತು ಅವರು ಯಾವ ರೀತಿ ಪ್ಲಾನ್ ಹಾಕೊಂಡಿದ್ದಾರೆ ಒಂದು ರೀತಿ ಸಬಲೀಕರಣಕ್ಕೆ, ಕೃಷಿ ಇಲಾಖೆಯ ಸಬಲೀಕರಣ ಮತ್ತು ರೈತರ ಶ್ರೇಯೋಭಿವೃದ್ಧಿಗೆ. ಸರ್ ನಮಸ್ತೆ. ವಿಶೇಷವಾಗಿ ತಾವು ಪದೋನ್ನತಿ ಹೊಂದಿ ಮತ್ತೆ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಜಂಟಿ ನಿರ್ದೇಶಕರದಕ್ಕೆ ತಮಗೆ ಶುಭಾಶಯಗಳು ಸರ್. ಧನ್ಯವಾದ ತಮಗೆ. ಹಾಂ ಸರ್. ಸರ್ ಹೇಳಿ ಸರ್, ಈಗ ವಿಶೇಷವಾಗಿ ಮೊದಲು ಇಲ್ಲಿ ಡಿ ಆಗಿ ಕೆಲಸ ಮಾಡಿದ್ರಿ, ಮತ್ತೆ ಈಗ JD ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಒಂದು ರೀತಿ ಪ್ರಸ್ತುತ ಕೃಷಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರುಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಈ ವರ್ಷ ಸುದೈವಶಾತ್ ಪೂರ್ವ ಮುಂಗಾರಿನ ಮಳೆಗಳು ಮತ್ತು ಮುಂಗಾರು ಮಳೆ ನಮ್ಮ ಜಿಲ್ಲೆ ಒಳಗೆ ಭಾಳ ಚೆನ್ನಾಗಿ ಬಂದಿದ್ದಕ್ಕೆ ಈ ಭೂಮಿಯ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಯ್ತು ರೈತರಿಗೆ. ಆಮೇಲೆ ಸಕಾಲದಲ್ಲಿ ಈ ವರ್ಷ ಸ್ವಲ್ಪ ಒಂದು 10 days ಮೊದಲೇ ನಮ್ಮ ಮಾನ್ಸೂನ್ ಎಂಟ್ರಿ ಆಗಿದ್ದಕ್ಕೆ ಬೇಗನೆ ನಮಗೆ ಈ ಸಲ ಕೃಷಿ ಚಟುವಟಿಕೆ ಸಲುವಾಗಿ ವಿವಿಧ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಇಲಾಖೆಯಿಂದ ಹೊರಗಡೆ ಕೂಡ ಪ್ರೈವೇಟ್ನಾಗ ಕೂಡ ತಗೊಂಡು ಒಳ್ಳೆ ಬಿತ್ತನೆ ಆಗಿದೆ. ಸುಮಾರು ಬೆಳಗಾವಿ ಜಿಲ್ಲೆ ಒಳಗೆ 7,32,000 ಹೆಕ್ಟೇರ್ಸ್ ಪ್ರದೇಶವನ್ನು ಬಿತ್ತನೆಗೆ ಗುರಿಪಡಿಸಿದ್ದೀವಿ ನಾವು. ಅದರ ಪೈಕಿ ಓನ್ಲಿ 7,000 ಅಷ್ಟೇ ಉಳಿದಿದೆ. ಸುಮಾರು 99% ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಬಿತ್ತನೆ ಆಗಿದೆ. ಅಲ್ಲಿ ಸ್ವಲ್ಪ ಗೋವಿನ ಜೋಳ ಮತ್ತು ಸೂರ್ಯಕಾಂತಿ, ಆಮೇಲೆ ಸ್ವಲ್ಪ ಶೇಂಗಾ, ಈ 3 ಬೆಳೆಗಳು ಬಿತ್ತತಕ್ಕಂಥದ್ದು. ಮತ್ತು ಅಲ್ಲಿ ಕಬ್ಬು ನಾಟಿ ಕೂಡ ನಡೆದಿದೆ. 100ಕ್ಕಿಂತ ನಾವು ಈ ವರ್ಷ ನಾವು ಕ್ರಾಸನ್ನು ಮಾಡ್ತೇವೆ, ಯಾಕಂದರೆ ಹೆಚ್ಚಿನ ಪ್ರದೇಶದಲ್ಲಿ ಇವತ್ತು ಬಿತ್ತನೆ ಆಗ್ತಾ ಇದೆ. ಆಮೇಲೆ ಈ ವರ್ಷ ಈಗ ಸುಮಾರು 2 ತಿಂಗಳ ಬೆಳೆ ಇದೆ. ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಆಲ್ರೆಡಿ ಸಾಕಷ್ಟು ಕಾಯಿ ಕಟ್ಟಿ ನಾನು ಕೂಡ ನಿನ್ನೆ ರಾಮದುರ್ಗ ತಾಲೂಕಿಗೆ ವಿಸಿಟ್ ಕೊಟ್ಟಿದ್ದಾಗೆ ಚೆನ್ನಾಗಿ ಬೆಳೆಯಿದೆ. ಆಮೇಲೆ ಇಲ್ಲಿ ಸ್ವಲ್ಪ ರೋಗ ಮತ್ತು ಕೀಡಿಗಳ ಹಾವಳಿ ಕಂಡು ಬಂದಿದ್ದಕ್ಕೆ ನಮಗೆಲ್ಲ ಇದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಮತ್ತು ತುಕಾನಟ್ಟಿಯಲ್ಲಿ ಅಧಿಕಾರಿಗಳು ಎಲ್ಲ ಫೀಲ್ಡ್ಗಳಿಗೆ ತಿರುಗಾಡಿ ರೈತರಿಗೆ ಏನಪ್ಪ ಅಂತಂದ್ರೆ ಪರಿಹಾರ ಕ್ರಮಗಳನ್ನು ಸೂಚಿಸಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಸರ್, ಈಗ ಇನ್ನೊಂದು ವಿಶೇಷವಾಗಿ ಬಹುತೇಕ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳ ಕೊರತೆ ಇದೆ ಮತ್ತು ಸಿಬ್ಬಂದಿಗಳ ಕೊರತೆ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ ಸರ್ ವಿಶೇಷವಾಗಿ ರೈತರುಗಳಿಗೆ ಸಮರ್ಪಕವಾಗಿ ಇದು ಮಾಡಲಿಕ್ಕೆ? ಏನಿಲ್ಲ, ಏನು ಸಿಬ್ಬಂದಿ ಕೊರತೆ ಇದ್ದರೂ ಸಹಿತ ನಾವು ನಮ್ಮ ಇಲಾಖಾ ಅಧಿಕಾರಿಗಳು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಕೃಷಿ ಅಧಿಕಾರಿಗಳು ಮತ್ತು ಆತ್ಮ ಸಿಬ್ಬಂದಿ ನಮ್ಮಲ್ಲಿ ಒಂದು ಸ್ವಲ್ಪ 30-34 ಜನ ಆತ್ಮ ಸಿಬ್ಬಂದಿ ಭಾಳ ನಮಗೆ ಅನುಕೂಲ ಆಗಿದೆ ಅವರಿಂದ. ಆಮೇಲೆ 23 ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯೊಳಗೆ ನಾವು ಕೃಷಿ ಸಂಜೀವನಿ ಗಾಡಿ ಅದಾವ ನಮ್ಮ. ಅದರಲ್ಲಿ ಒಬ್ಬರು ತಾಂತ್ರಿಕ ಅಧಿಕಾರಿ ಇರ್ತಕ್ಕಂಥ ಸಿಬ್ಬಂದಿ ಇರ್ಬೋದು, ಆಮೇಲೆ PR ಆಗಿರ್ಬೋದು, ಆಮೇಲೆ ಕೆಲವೊಂದು ಕಡೆ ನಾವು ನಮ್ಮ ನಿವೃತ್ತ ಆಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸಹಾಯ ತಗೊಂಡು ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚಾನೆಚ್ಚ ರೈತರಿಗೆ ಮುಟ್ಟಬೇಕು. ಇಲಾಖೆಯ ಒಂದು ಸವಲತ್ತುಗಳನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿ ಒಳಗಡೆ ನಾವು ಹೆಚ್ಚಾನೆಚ್ಚ ಎಲ್ಲ ಕಾರ್ಯಕ್ರಮಗಳು ಭಾಳ ನೀಟಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಸರ್, ಕಳೆದ 2 ತಿಂಗಳಿಂದ ಒಂದು ಸಮಸ್ಯೆ, ಒಂದು ರೀತಿ ನಕಲಿ ಬೀಜಗಳ ಒಂದು ರೀತಿ ಪೂರೈಕೆಯಿಂದ ಒಂದು ರೀತಿ ಸಮಸ್ಯೆ ಆಯಿತು. ಇವಾಗ ನೋಡಿದ್ರೆ ಒಂದು ರೀತಿ ರೈತರುಗಳಿಗೆ ಸಮರ್ಪಕವಾಗಿ ಯೂರಿಯಾ ಒಂದು ರೀತಿ ಗೊಬ್ಬರ ತಲುಪದೇ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ. ಯಾಕೆ ಸರ್ ಪ್ರತಿ ವರ್ಷ ಸಮರ್ಪಕ ದೊರಕ್ತಾ ಇತ್ತು, ಈ ವರ್ಷ ಯಾಕೆ ಸರ್ ಇದು? ಇಲ್ಲ, ಏನು ನಮ್ಗೆ ಆ್ಯಕ್ಚುಲಿ ಬೇರೆ ಜಿಲ್ಲೆಗಳಿಗೆ ತಾವು ಕೇಳಿರ್ಬೋದು, ಬಟ್ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ಏಪ್ರಿಲ್ದಿಂದ ಜುಲೈ ಅಂತ್ಯದವರೆಗೆ ಏನು ರಸಗೊಬ್ಬರ ಬರಬೇಕಾಗಿತ್ತಲ್ಲ ಅಷ್ಟೆಲ್ಲ ರಸಗೊಬ್ಬರ ನಮ್ಮ ಜಿಲ್ಲೆಗೆ ಬಂದಿದೆ. ಈ ಸಲ ಒಂದು ವಿಶೇಷವಾಗಿ ಅಂತಂದ್ರೆ ನಮ್ಮ ಜಿಲ್ಲೆ ಒಳಗೆ ಗೋವಿನ ಜೋಳ 1,20,000 ಹೆಕ್ಟೇರ್ ಬರ್ತಿತ್ತು. ಈ ಸಲ 1,40,000 ಹೆಕ್ಟೇರ್ ಆಗಿದೆ. ಆಮೇಲೆ ಸ್ವಲ್ಪ ಕಬ್ಬಿನ ಏರಿಯಾ ಕೂಡ ಹೆಚ್ಚಾಗಿದೆ. ಈ ಸ್ವಲ್ಪ ಈ ಗೋವಿನ ಜೋಳದ ಏರಿಯಾ ಹೆಚ್ಚಾಗಿದ್ದಕ್ಕೆ ಸ್ವಲ್ಪ ಡಿಮಾಂಡ್ ಹೆಚ್ಚಾಗಿದೆ, ಬೇಡಿಕೆ ಹೆಚ್ಚಿದೆ. ನಾವು ಕೇಂದ್ರ ಕಚೇರಿ ಜೊತೆ ಸಾಕಷ್ಟು ಏನಪ್ಪ ಅಂತಂದ್ರೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಆಯುಕ್ತರಿಗೆ ಮಾತಾಡಿದ್ದಾರೆ. ಹೆಚ್ಚಿನ ನಮ್ಮ ಜಿಲ್ಲೆ ಒಳಗೆ ಬೇಡಿಕೆ ಇದೆ, ಹೆಚ್ಚಿನ ಪೂರೈಕೆ ಮಾಡಬೇಕಂತಕ್ಕಂಥದ್ದನ್ನು ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ನಾನು ಕೂಡ ಹಿರಿಯ ಅಧಿಕಾರಿಗಳಿಗೆ ಸಂಪರ್ಕ ಇದ್ದೇನೆ. ಕ್ರಮೇಣ ಏನಪ್ಪ ಅಂತಂದ್ರೆ ನಮಗೆ 2 ದಿವಸಕ್ಕೆ 3 ದಿವಸಕ್ಕೆ ಒಂದು 500 ಟನ್ನು 800 ಟನ್ನು ಹಿಂಗೆ ಬರ್ತಾ ಇದೆ. ಆ ಬರ್ತಕ್ಕಂಥ ಗೊಬ್ಬರವನ್ನೇ ನಾವು ಯಾವ ರೀತಿ ಸಮರ್ಪಕವಾಗಿ ಎಲ್ಲಿ ಕೊರತೆ ಇದೆ, ಎಲ್ಲಿ ಬೇಡಿಕೆ ಬರ್ತಾ ಇದೆ ಆ ಭಾಗದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದೇ ಸದ್ಯಕ್ಕಂತೂ ಯಾವುದೂ ತೊಂದರೆ ಇಲ್ಲ ನಮ್ಮ ಜಿಲ್ಲೆಯೊಳಗೆ.
ಸರ್, ಈಗ ಇನ್ನೊಂದು ಹೊಸ ಒಂದು ರೀತಿ ರೈತ ಸಂಪರ್ಕ ಕೇಂದ್ರಗಳ ಒಂದು ರೀತಿ ಸ್ಥಾಪನೆ ಆಗಬೇಕು, ಒಂದು ರೀತಿ ಪ್ರಾದೇಶಿಕ ರೈತರ ಒಂದು ರೀತಿ ಸಮತೋಲನ ದೃಷ್ಟಿಯಿಂದ ಅಂತ ಹೇಳ್ಬಿಟ್ಟು ಒಂದು ಕಡೆ ಇದೆ. ಯಾವ ಪ್ರಸ್ತಾವನೆ ಬಂದಿದೆ ಸರ್? ಸ್ವಲ್ಪ ಇದು ಈಗ ಸದ್ಯಕ್ಕಂತೂ ಈಗ ಇರತಕ್ಕಂಥ ಪಾಲಿಸಿ ಪ್ರಕಾರ ಒಂದು ಹೋಬಳಿಗೆ ಬಂದು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 35 ಕಂದಾಯ ಹೋಬಳಿಗಳದಾವ. ಆ ಪ್ರತಿಯೊಂದು ಕಂದಾಯ ಹೋಬಳಿ ಒಳಗೆ ನಾವು ಸ್ವಂತ ಬಿಲ್ಡಿಂಗ್ ಅದಾವ. ರೈತ ಸಂಪರ್ಕ ಕೇಂದ್ರದ ಸಾಕಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಸ್ವಲ್ಪ ಏನಂದ್ರೆ ಕೆಲವೊಂದು ಹೋಬಳಿಗಳು ದೊಡ್ಡ ಅದಾವ. ಎಸ್ಪೆಷಲಿ ಈಗ ಮೊನ್ನೆ ನನಗೆ ಒಂದು ಬೇಡಿಕೆ ಬಂದಿದೆ. ಇಲ್ಲಿ ಹಿರೇಬಾಗೇವಾಡಿ ಹೋಬಳಿ ಒಳಗೆ ಈ ಕಡೆ ಸಾಮ್ರಾ ಕಡೆ ಭಾಳ ಹಿರೇಬಾಗೇವಾಡಿಗೆ ಸಾಮ್ರಾಗಿ ಈ ರೀತಿ ಸುತ್ತಾಕಿ ಹೋಗಬೇಕಾಗಿದೆ ಅಂತಕ್ಕಂಥದ್ದು ಬೇಡಿಕೆ ಇದೆ. ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಮಾಡ್ಬೇಕು ತಿಳ್ಕೊಂಡು. ಬಟ್ ರೈತ ಹೋಬಳಿ ಹೆಚ್ಚಾದ್ರೆ ನಾವು ಮಾಡ್ಬೋದು, ಹೋಬಳಿ ಹೆಚ್ಚಿಗಾದ್ರೆ ನಾವು ರೈತ ಸಂಪರ್ಕ ಕೇಂದ್ರ ಮಾಡಲಿಕ್ಕೆ ಹೋಗ್ಬೋದು. ಬಟ್ ಸದ್ಯಕ್ಕಂತೂ ನಾವು ಬೀಜ ವಿತರಣೆ ಒಳಗೆ ತಾವು ನೋಡಿರ್ಬೋದು, ಬೀಜ ವಿತರಣೆ ಒಳಗೆ 35 ರೈತ ಸಂಪರ್ಕ ಕೇಂದ್ರಗಳು ಮತ್ತು ಇನ್ನುಳಿದ PKPS 180 ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಸುಮಾರು 180 ಕೇಂದ್ರದ ಮೂಲಕ ನಾವು ಬೀಜ ವಿತರಣೆ ಮಾಡಿದ್ದೀವಿ. ಬೀಜ ವಿತರಣೆ ಅಂತೂ ಎಲ್ಲ ಕಡೆ ಮಾಡ್ತೀವಿ, ಹಳ್ಳಿಯಾಗ ಹೋಗಿ ಮಾಡ್ತಾ ಇದ್ದೀವಿ. ಬಟ್ ಉಳಿದ ಪರಿಕರಗಳನ್ನ ಔಷಧಿ ಆಗಿರ್ಬೋದು, ಸಲಕರಣೆ ಆಗಿರ್ಬೋದು, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಬರಬೇಕಾಗ್ತದೆ. ಈಗ ಇನ್ನೊಂದು ಕೃಷಿ ಇಲಾಖೆಯ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ವಿಶೇಷ ಪ್ರಯತ್ನ ಏನಪ್ಪ ಅಂತಂದರೆ ಸಾವಯವ ಮತ್ತು ಸಿರಿಧಾನ್ಯಗಳ ಬಗ್ಗೆ ಇದು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ನೆರೆಯ ಒಂದು ರೀತಿ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕು ದೇಶದಲ್ಲಿಯೇ ಪ್ರಥಮ ಸಾವಯವ ತಾಲೂಕಾಗಿ ಇದಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿ ಅವೇರ್ನೆಸ್ ಏನಾದ್ರು ಆಗ್ತಾ ಇದೆಯಾ? ಇಲ್ಲ, ಕರೆಕ್ಟ್, ತಾವು ಹೇಳೋದು ಭಾಳ ಸತ್ಯ ಇದೆ. ಈಗ ಯಾವ ರೀತಿ ಜೋಯಿಡಾ ತಾಲೂಕನ್ನು ಸಾವಯವ ತಾಲೂಕು ಅಂತ ಸರ್ಕಾರ ಡಿಕ್ಲೇರ್ ಮಾಡಿದೆಯಲ್ಲ, ಹಾಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಗಳು ಕೂಡ ಸುಮಾರು 2006ರಿಂದ ಈ ಸಾವಯವ ಕೃಷಿಗೆ ಸರ್ಕಾರಗಳು, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮಹತ್ವ ಕೊಡ್ಕೋತ ಬಂದಿದ್ದೀವಿ. ಸಾವಯವ ಕೃಷಿಕರ ಸಂಘಗಳನ್ನು ಮಾಡಿ ಸುಮಾರು 45 ಸಾವಯವ ಕೃಷಿಕರ ಸಂಘಗಳು ಬೆಳಗಾವಿ ಜಿಲ್ಲೆಗಳು ಆಕ್ಟಿವ್ ಆಗಿದಾವೆ. ಅವೆಲ್ಲ ಸಾವಯವ ಕೃಷಿಕರ ಸಂಘಗಳನ್ನು ಕೂಡಿ ಒಂದು ಪ್ರಾಂತೀಯ ಒಕ್ಕೂಟ ಕೂಡ ಮಾಡ್ಕೊಂಡಿದ್ದೇವೆ. ನಾವು ಕೃಷಿ ಇಲಾಖೆ ವತಿಯಿಂದ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದೇವೆ. ಈ ಹಸಿರೆಲೆ ಗೊಬ್ಬರ ಕೊಡ್ತಕ್ಕಂಥದ್ದಾಗಿರ್ಬೋದು, ಸೆಣಬಿನ ಬೀಜ ಕೊಡ್ತಕ್ಕಂಥದ್ದಾಗಿರ್ಬೋದು, ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಈ ವರ್ಷ ವಿಶೇಷವಾಗಿ ತಾವು ಹೇಳ್ದಂಗೆ ಭಾರತ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಒಳಗೆ 6875 ಎಕರೆ ಒಳಗೆ ನೈಸರ್ಗಿಕ ಕೃಷಿ, ನ್ಯಾಚುರಲ್ ಫಾರ್ಮಿಂಗ್ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ. ಅದಕ್ಕೆ ಈ ಒಂದು ನೈಸರ್ಗಿಕ ಕೃಷಿಗೆ ರೈತರು ಕ್ರಮೇಣ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಸ್ವಲ್ಪ ಕಡಿಮೆ ಮಾಡ್ಕೋತ ರಾಸಾಯನಿಕ ಸಾವಯವ ಕೃಷಿಗೆ ಕೂಡ ವಾಲ್ಬೇಕಂತ ತಿಳ್ಕೊಂಡ ನಾವು ಉದ್ದೇಶ ಹಾಕೊಂಡಿದ್ದೀವಿ. ಯಾಕಂತಂದ್ರೆ ಭೂಮಿಯನ್ನು ಉಳಿಸ್ಬೇಕು, ಮಣ್ಣನ್ನು ಉಳಿಸ್ಬೇಕು, ಫಲವತ್ತಾದ ಮಣ್ಣನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾಗಿದೆ. ಅದಕ್ಕೆ ಸಾವಯವ ಕೃಷಿಗೆ ಕೂಡ ನಾವು ಒತ್ತು ಕೊಡ್ತಾ ಇದ್ದೀವಿ. ಈಗ ಕೊನೆ ಪ್ರಶ್ನೆ, ಕೆಲವು ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ಗೊಬ್ಬರದ ಸ್ಟಾಕ್ ಇದಾವೆ ಅಂತ ಕೇಳಿ ಬರ್ತಾ ಇದೆ ಸರ್. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್, ಎಲ್ಲ ಒಂದು ಕಡೆ ಎಲ್ಲ ಸ್ಟಾಕ್ ಇಟ್ಕೊಂಡವ್ರೆ, ರೈತರುಗಳಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ, ಏನಾದ್ರು ಅಂಥವೇನಾದ್ರು ಬಂದರೆ ತಾವೇನಾದ್ರು ಕ್ರಮ ಕೈಗೊಳ್ತೀರಾ? ಇಲ್ಲ, ಅಂಥ ಏನು ಸಂದರ್ಭ ಬಂದಿಲ್ಲ. ನಮ್ಮಲ್ಲಿ ಏನಾಗಿದೆ, ಎಷ್ಟೋ ಒಂದು 1591 ಆಕ್ಟಿವ್ ಡೀಲರ್ಸ್ ಅದಾರ ನಮ್ಮಲ್ಲಿ. ಅದರಲ್ಲಿ 1400 ಆಡ್ ಮೊನ್ನೆ ಒಂದು 2-3 ದಿವಸನಾಗನೇ ಎಲ್ಲ ನಮ್ಮ ತಂಡದ ಎಲ್ಲ ಇಲಾಖಾ ಅಧಿಕಾರಿ ತಂಡದ ನಮ್ಮ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲ ಕಡೆ ವಿಸಿಟ್ ಮಾಡಿದ್ದೇವೆ. ಎಲ್ಲಿ ಸ್ಟಾಕ್ ಇದೆಯಲ್ಲ ಅವ್ರ ಸ್ಟಾಕ್ ಬೋರ್ಡ್ ಬರೀಬೇಕು, ರೇಟ್ ಬೋರ್ಡ್ ಎಲ್ಲರೂ ಅವ್ರ ಸ್ಟಾಕ್ ಇರಲಿ ಬಿಡಲಿ ಎಲ್ಲ ವಿತರಕರು ಒಂದು ಸ್ಟಾಕ್ ಬೋರ್ಡ್ ಇಡಬೇಕು. ಅದರ ಏನು ಸ್ಟಾಕ್ ಇದೆ, ಯೂರಿಯಾ ಎಷ್ಟಿದೆ, DAP ಎಷ್ಟಿದೆ, ಕಾಂಪ್ಲೆಕ್ಸ್ ಇದೆ ಬರೀಬೇಕು. ಅದರ ರೇಟನ್ನು ಕೂಡ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಯಾರು ಇಲಾಖೆಯ ನಿರ್ದೇಶನಗಳನ್ನು ಈ ಒಂದು ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಪಾಲಿಸೋದು ನೋಡ್ರಿ, ಅಂಥವ್ರಿಗೆ ನಾವು ಸುಮಾರು 258 ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.